ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಬುಧಾದಿತ್ಯ ಯೋಗ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಜೀವನ ಯಾಕೆ ಒಂದು ಮ್ಯಾಜಿಕ್ ತರ ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ ಮತ್ತು ಸಕ್ಸಸ್ ಹೇಗೆ ಆ ವ್ಯಕ್ತಿಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಆದರೆ ಈ ಒಂದು ಯೋಗಕ್ಕೂ ಕೂಡ ಕೆಲವೊಂದಿಷ್ಟು ನೆಗೆಟಿವ್ ಗಳಿದಾವೆ, ಅವೇನು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ಜಾತಕದಲ್ಲಿ ಬುಧ ಆದಿತ್ಯ ಯೋಗ ಫಾರ್ಮ್ ಆಗ್ಬೇಕಂತ ಹೇಳಿದ್ರೆ ಸೂರ್ಯ, ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ ಮತ್ತು ಬುಧ ಗ್ರಹ ಜೊತೆಗೆ ಇತ್ತು ಅಂತ ಹೇಳಿದ್ರೆ ಜಾತಕದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ಗೆಳೆಯರೆ, ಈ ಕಾಂಬಿನೇಷನ್ ವ್ಯಕ್ತಿಯ ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಹೈಲಿ ಇಂಟೆಲಿಜೆಂಟ್ ಮತ್ತು ಸ್ಕಿಲ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಋಷಿ ಮುನಿಗಳು ಹೇಳ್ತಾರೆ. ಯಾಕೆ ಅಂತ ನೋಡೋಣ. ಸೂರ್ಯ ಜ್ಞಾನವನ್ನ ಕೊಡುವಂತವನು, ಆತ್ಮಜ್ಞಾನವನ್ನ ಕೊಡುವಂತವನು ಮತ್ತು ಎಲ್ಲಾ ಮಂತ್ರಗಳು ಕೂಡ ಸೂರ್ಯನ ಅಧೀನದಲ್ಲಿ ಬರ್ತವೆ. ಸೊ ಓವರ್ ಆಲ್ ಆಗಿ ಯಾವುದೇ ರೀತಿಯಾದಂತಹ ಜ್ಞಾನ ಬೇಕಂತ ಹೇಳಿದ್ರೆ ಸೂರ್ಯ. ಬಟ್ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಸ್ಕಿಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಲರ್ನಿಂಗ್ ಎಬಿಲಿಟಿ, ಕಲಿಯುವಂತಹ ಶಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಮತ್ತದಲ್ಲದೆ ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳ್ತಾರಲ್ಲ, ಈ ಬಾರ್ಗೈನ್ ಮಾಡ್ತಾರೆ ನೋಡಿ, ಒಬ್ಬ ವ್ಯಕ್ತಿ ಹತ್ರ ಪರ್ಚೇಸ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ದುಡ್ಡನ್ನು ಬಾರ್ಗೈನ್ ಮಾಡ್ತಾರಲ್ಲ, ಇದು ಮತ್ತೆ ಕ್ಯಾಲ್ಕುಲೇಷನ್ ಇದೆಲ್ಲವನ್ನು ಬುಧ ಕೊಡ್ತಾನೆ. ಸೊ ಯಾವಾಗ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರ್ತಾರೋ ಆಗ ಅಂತಹ ವ್ಯಕ್ತಿ ಬಹಳ ಜ್ಞಾನವಂತನಾಗಿರ್ತಾನೆ ಮತ್ತು ಬಹಳ ಸ್ಕಿಲ್, ಕ್ಯಾಲ್ಕುಲೇಷನ್ ಮಾಡುವಂತಹ ಎಬಿಲಿಟಿ ಇರ್ತದೆ. ಮತ್ತು ಈ ಯೋಗ ಇತ್ತು ಅಂತ ಹೇಳಿದ್ರೆ ಕಂಫರ್ಟ್ ಅಂಡ್ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಖುಷಿ, ದುಡ್ಡು ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಬುಧ ದುಡ್ಡಿಗೆ ಕಾರಕನೇ ಆಗಿರ್ತಾನೆ, ಬಿಸ್ನೆಸ್ ಗೆ ಕಾರಕನೇ ಆಗಿರ್ತಾನೆ. ಆದ್ರಿಂದ ಮತ್ತು ಇನ್ನೊಂದು ಹೇಳ್ತಾರೆ ಋಷಿಮುನಿಗಳದ್ದು ಏನಂತ ಹೇಳಿದ್ರೆ ಒಳ್ಳೆ ರೆಪ್ಯುಟೇಷನ್ ಸಿಗುತ್ತೆ ಅನ್ನುವಂಥದ್ದು, ಅಂತ ಹೇಳಿದ್ರೆ ಒಳ್ಳೆ ಮರ್ಯಾದೆ ಗೌರವಗಳು ಸಿಗ್ತವೆ ಅನ್ನುವಂಥದ್ದು. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಸೂರ್ಯ ಗೌರವವನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಅದು ಅಲ್ಲದೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾವಾಗ ಒಂದು ಶುಭ ಗ್ರಹವಾದಂತಹ ಬುಧನ ಜೊತೆ ಸೂರ್ಯ ಕುಳಿತುಕೊಳ್ತಾನೋ ಆಗ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ರೆಸ್ಪೆಕ್ಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಅದಕ್ಕೆ ಒನ್ ಆಫ್ ದ ಕಾರಣ ಏನಂತ ಹೇಳಿದ್ರೆ ಆತನ ಜ್ಞಾನ ಮತ್ತು ಬುದ್ಧಿವಂತಿಕೆಗೆ. ಮಿತ್ರರೇ, ಒಂದು ಸ್ಪೆಷಾಲಿಟಿ ಏನು ಈ ಯೋಗದ್ದು ಅಂತ ಹೇಳಿದ್ರೆ ಈ ಯೋಗ ಯಾವ ಮನೆಯಲ್ಲಿ ಫಾರ್ಮ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದ ಜ್ಞಾನವನ್ನ ಇವು ಒದಗಿಸಿ ಕೊಡ್ತವೆ. ಉದಾಹರಣೆಗೆ ಬುಧಾದಿತ್ಯ ಯೋಗ ಜಾತಕದ 5ನೇ ಮನೆಯಲ್ಲಿ ಏನಾದ್ರೂ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಒಳ್ಳೆ ಎಜುಕೇಶನ್ ಕೊಡ್ತವೆ ಮತ್ತು ಆ ವ್ಯಕ್ತಿ ಕಾಲೇಜಲ್ಲಿ ಬಹಳ ಫೇಮಸ್ ಆಗ್ತಾನೆ. ಆತನ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಅಥವಾ ಆತನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಬಹಳ ಫೇಮಸ್ ಆಗ್ತಾನೆ. ಇನ್ ಕೇಸ್ 4ನೇ ಮನೆಯಲ್ಲಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಆತನ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ನಾಲೆಡ್ಜ್ಗೆ ಆತ ಫೇಮಸ್ ಆಗ್ತಾನೆ. ಮಿತ್ರ, ಇನ್ ಕೇಸ್ ಏನಾದ್ರೂ ಈ ಯೋಗ 10ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆತನ ಕೆರಿಯರ್ಗೆ ಅಥವಾ ಆತನ ಮಾಡುವಂತಹ ಬಿಸ್ನೆಸ್ ಗೆ ಅಲ್ಲಿ ತೋರಿಸುವಂತಹ ಚಕಚಕ್ಯತೆಗೆ ಬಹಳ ಆ ವ್ಯಕ್ತಿ ಫೇಮಸ್ ಆಗಿರ್ತಾನೆ. ಆದರೆ ಈ ಒಂದು ಯೋಗದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸೂರ್ಯನ ಹತ್ರ ರಾಹು ಕೇತುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಗ್ರಹಗಳು ಹೋಯ್ತು ಅಂತ ಹೇಳಿದ್ರೆ ಕಂಬಸ್ಟ್ ಆಗ್ಬಿಡ್ತವೆ, ಅಂತ ಹೇಳಿದ್ರೆ ಅಸ್ತಂಗತ ಆಗ್ಬಿಡುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬುಧ ಅಸ್ತಂಗತನಾದಾಗ ಬುಧ ಜಾತಕದಲ್ಲಿ ಯಾವ ಮನೆಯನ್ನ ರೂಲ್ ಮಾಡ್ತಿರ್ತಾನೆ ಆ ಮನೆಗೆ ಹೊಡೆತ ಬಿದ್ದು ಬಿಡುತ್ತೆ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ 4ನೇ ಮನೆಯ ಅಧಿಪತಿಯಾಗಿದ್ರೆ ಬುಧ, ಆತ ಸೂರ್ಯನ ಜೊತೆ ಸೇರಿ ಅಸ್ತಂಗತನಾಗಿತ್ತು ಅಂತ ಹೇಳಿದ್ರೆ ಅದರಲ್ಲೂ ಕ್ಲೋಸ್ ಡಿಗ್ರಿ 3 ಡಿಗ್ರಿ ಒಳಗಡೆ, 3 ಡಿಗ್ರಿ 20 ಮಿನಿಟ್ಸ್ ಅಂತ ಹೇಳಿದ್ರೆ ಒಂದು ನವಾಂಶ ಕನ್ಸಿಡರ್ ಆಗುತ್ತೆ. ಅದರ ಒಳಗಡೆ ಏನಾದ್ರೂ ಕಂಜಕ್ಷನ್ ಟೈಟ್ ಆಗಿದ್ದು ಅಸ್ತಂಗತ ಅಂತ ಹೇಳಿದ್ರೆ ಕಂಬರ್ಷನ್ ಆಗಿತ್ತು ಅಂತ ಹೇಳಿದ್ರೆ 4ನೇ ಮನೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ, ತಾಯಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಗ ತಾಯಿಯ ಹೆಲ್ತ್ ಗೆ ಅಥವಾ ಆಟಿಟ್ಯೂಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಇನ್ ಕೇಸ್ ಮ್ಯಾಲಿಫಿಕ್ಸ್ 4ನೇ ಮನೆಯಲ್ಲಿ ಕುತ್ಕೊಂಡಿತ್ತು ಅಂತ ಹೇಳಿ ಚಂದ್ರನು ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಇದು ತಾಯಿಗೆ ದೊಡ್ಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಗ್ರಹ ಅಸ್ತಂಗತಕ್ಕೆ ಒಳಗಾದಾಗ ಅದು ಒಂದು ರೀತಿಯಾದಂತಹ ಫ್ರಸ್ಟ್ರೇಷನ್ಗೆ ಒಳಗಾಗುತ್ತೆ. ಯಾಕೆಂತ ಹೇಳಿದ್ರೆ ಸೂರ್ಯ ತನ್ನ ಒಂದು ಕಿರಣಗಳ ಶಕ್ತಿಯಿಂದ ಆ ಗ್ರಹಗಳನ್ನ ಭಸ್ಮ ಮಾಡ್ಬಿಡ್ತಾನೆ. ಆದ್ರೆ ಕೆಲವೊಂದು ಸ್ಕಾಲರ್ಸ್ ಬುಧನಿಗೆ ಆ ದೋಷ ತಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಬುಧನಿಗೆ ಆ ದೋಷ ತಾಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಬುಧ ಯಾವ ಮನೆಯನ್ನ ರೂಲ್ ಮಾಡ್ತಾನೆ ಅಲ್ಲಿರುವಂತಹ ಒಂದಿಷ್ಟು ರಿಲೇಟಿವ್ಸ್ ಆಗ್ಬೋದು, ಆ ಏರಿಯಾ ಏನ್ ಬರುತ್ತೆ 4ನೇ ಮನೆ ಏನು ಮದರ್ ಪ್ರಾಪರ್ಟಿ ಇವೆಲ್ಲ ಬರೋದ್ರಿಂದ ಸೊ ಆ ಏರಿಯಾದಲ್ಲಿ ಒಂದು ಫ್ರಸ್ಟ್ರೇಷನ್ ಅನ್ನುವಂಥದ್ದು ಆ ವ್ಯಕ್ತಿ ಫೀಲ್ ಮಾಡ್ತಾನೆ. ಮಿತ್ರರೇ, ಇದಿಷ್ಟು ಬುಧಾದಿತ್ಯ ಯೋಗದ ಒಂದು ಪಾಸಿಟಿವ್ ಆಗಿರ್ತದೆ ಮತ್ತು ನೆಗೆಟಿವ್ ಕೂಡ ಆಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.